ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಒಂದಾಗಿರುವಂತಹ ಪ್ರೇತ ಮದುವೆ ಕಾರ್ಯಕ್ರಮವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಮುಂಡೂರು ಎಂಬಲ್ಲಿ ನಡೆಯಿತು. ಹಲವು ವರ್ಷಗಳ ಹಿಂದೆ ಮೃತಪಟ್ಟ ಆನಂದ ಮತ್ತು ಸರೋಜಾ ಎಂಬವರ ಆತ್ಮಗಳಿಗೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬದ ದೋಷಗಳು ನಿವಾರಣೆಯಾಗಲಿ ಎಂಬ ಉದ್ದೇಶದಿಂದ ಈ ವಿವಾಹವನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಸಲಾಯಿತು. ಬದುಕಿರುವ ವ್ಯಕ್ತಿಗಳಿಗೆ ಯಾವ ರೀತಿಯಲ್ಲಿ ಮದುವೆ ಕಾರ್ಯ ನಡೆಯುತ್ತದೋ ಅದೇ ರೀತಿ ಪ್ರೇತಾತ್ಮ ಜೀವಿಗಳಿಗೂ ಮದುವೆ ಕಾರ್ಯ ನಡೆಸಲಾಯಿತು. ಈ ಪ್ರೇತ ವಿವಾಹ ಮಾಡಲು ಮುಖ್ಯ ಕಾರಣ ಮೃತ ಆನಂದ ಅವರ ಕುಟುಂಬದಲ್ಲಿ ಕಳೆದ ಕೆಲವು ಸಮಯದಿಂದ ಸಂತಾನವಾಗಿದ್ದ ಕೊರತೆ, ವಿವಾಹ ತಡೆ ಸೇರಿದಂತೆ ಹಲವು ರೀತಿಯ ಸಮಸ್ಯೆಗಳು ಕಾಡ್ತಾ ಇದ್ವು. ಕುಟುಂಬದ ಕಷ್ಟಗಳಿಗೆ ಕಾರಣವೇನು ಎಂದು ಅರಿಯಲು ಜ್ಯೋತಿಷಿಗಳ ಸಲಹೆಯಂತೆ ಪ್ರಶ್ನಾ ಚಿಂತನೆಯನ್ನ ನಡೆಸಲಾಯಿತು. ಈ ಪ್ರಕ್ರಿಯೆಯಲ್ಲಿ ಮೃತಪಟ್ಟ ಆನಂದ್ ಅವರಿಗೆ ವಿವಾಹವಾಗದೆ ಈ ಆತ್ಮ ಅತೃಪ್ತವಾಗಿದೆ. ಇದರಿಂದಾಗಿ ಕುಟುಂಬದಲ್ಲಿ ಇಂತಹ ಹಲವು ದೋಷಗಳು ಕಂಡು ಬರ್ತಾ ಇದೆ ಎಂದು ತಿಳಿದು ಬಂದಿತ್ತು. ಅದರಂತೆ ಈ ಆತ್ಮಕ್ಕೆ ಮದುವೆ ಮಾಡಿಸಿದ್ರೆ ಎಲ್ಲವೂ ಸರಿಯಾಗ್ತದೆ ಎಂದು ಜ್ಯೋತಿಷ್ಯರು ತಿಳಿಸಿದ್ರು. ಈ ದೋಷವನ್ನ ಪರಿಹರಿಸಿ ಮೃತ ಆತ್ಮಗಳಿಗೆ ಸದ್ಗತಿ ದೊರಕಿಸಿಕೊಡಲು ಹಾಗೂ ಕುಟುಂಬದ ಸುಕ್ಷೇಮಕ್ಕಾಗಿ ಹಿರಿಯರು ಮತ್ತು ಕುಟುಂಬಸ್ಥರು ಈ ವಿವಾಹವನ್ನ ಜರುಗಿಸಲು ನಿರ್ಧರಿಸಿದ್ರು. ಅದರಂತೆ ಆನಂದ್ ಅವರ ಕುಟುಂಬದಲ್ಲೇ ಸೋದರ ಸಂಬಂಧದಲ್ಲಿ ಮಾವನ ಮಗಳು ಸರೋಜಾ ಅವರೊಂದಿಗೆ ಆನಂದ್ ಅವರ ವಿವಾಹವನ್ನ ಮಾಡಲಾಯಿತು. ಆನಂದ ಎಂಬವರು ಬಾರಿಕೆ ದಿವಂಗತ ತಿಮ್ಮಪ್ಪ ಮತ್ತು ಗಿರಿಜಾ ಅವರ ಪುತ್ರ ಆಗಿದ್ದು ಚಿಕ್ಕ ಪ್ರಾಯದಲ್ಲೇ ನಿಧನರಾಗಿದ್ರು. ಅದೇ ರೀತಿ ಸರೋಜಾ ಅವರು ಕೂಡ ಮುಂಡೂರು ಬದಿಯಡ್ಕ ದಿವಂಗತ ಮುತ್ತಪ್ಪ ಮತ್ತು ದೇವಕಿಯವರ ಪುತ್ರಿಯಾಗಿದ್ದು ಇವರು ಕೂಡ ಎಳವೆಯಲ್ಲೇ ನಿಧನ ಹೊಂದಿದ್ರು. ಇಬ್ಬರು ನಿಧನ ಹೊಂದಿ ಸುಮಾರು 25 ವರ್ಷಗಳು ಕಳೆದಿದೆ. ಈ ಎರಡು ಆತ್ಮಗಳಿಗೂ ವಿವಾಹದ ಮುಕ್ತಿ ಕೊಡುವ ಮೂಲಕ ಅವರಿಬ್ಬರ ಕುಟುಂಬದಲ್ಲೂ ಕಂಡು ಬರ್ತಾ ಇದ್ದ ದೋಷಗಳಿಗೆ ಮುಕ್ತಿಯನ್ನ ನೀಡಲಾಯಿತು. ನಮ್ಮ ಪೂರ್ವಜರು ನಮಗೆ ನೀಡಿರುವ ಸಂಸ್ಕಾರ ಮತ್ತು ಆಚರಣೆಗಳು ಕೇವಲ ಮೌಢ್ಯವಲ್ಲ, ಅವುಗಳ ಹಿಂದೆ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಸತ್ಯಗಳಿವೆ. ಜ್ಯೋತಿಷ್ಯದ ಮೂಲಕ ಕಂಡುಬಂದ ದೋಷವನ್ನ ಶಾಸ್ತ್ರೋಕ್ತವಾಗಿ ಪರಿಹರಿಸುವ ಮೂಲಕ ನಮ್ಮ ಕುಟುಂಬಕ್ಕೆ ನೆಮ್ಮದಿ ಸಿಗ್ತದೆ ಎಂಬ ನಂಬಿಕೆ ನಮ್ದು ಎಂದು ಕುಟುಂಬದ ಸದಸ್ಯರು ತಿಳಿಸಿದ್ದಾರೆ. ವಿವಾಹದ ಬಳಿಕ ನೆಂಟರಿಗಷ್ಟೇ ಮದುವೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಮುಂಡೂರು ಬಾರಿಕೆಯಲ್ಲಿ ನಡೆದ ಈ ವಿಶಿಷ್ಟ ಮದುವೆ ಸಮಾರಂಭ ಧಾರ್ಮಿಕ ವಿಧಿವಿಧಾನಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡಲಾಗಿತ್ತು. ಪ್ರೇತ ವಿವಾಹದಲ್ಲಿ ಅಪಾರ ಅನುಭವವಿರುವ ಧರ್ಮಪಾಲ ಶ್ರೇಣಿ ಅವರು ಈ ವಿವಾಹದ ಪೌರೋಹಿತ್ಯವನ್ನ ವಹಿಸಿದ್ರು. ಧರ್ಮಪಾಲ ಶ್ರೇಣಿಯವರ ಮಾರ್ಗದರ್ಶನದಲ್ಲಿ ಶಾಸ್ತ್ರೋಕ್ತವಾಗಿ ಎಲ್ಲಾ ವಿವಾಹ ವಿಧಿಗಳು ಜರುಗಿದ್ವು. ಕುಟುಂಬದ ಸದಸ್ಯರು ಮೃತ ಆನಂದ ಮತ್ತು ಸರೋಜಾ ಅವರ ಪ್ರತಿನಿಧಿಗಳಾಗಿ ಪಾಲ್ಗೊಂಡು ಹಿರಿಯರ ಆಶಯವನ್ನ ಪೂರೈಸಿದ್ರು. ಇದು ಹೇಳಲು ಮಾತ್ರ ಪ್ರೇತ ವಿವಾಹ ಕುಲೆ ಮದಿಮೆ, ಆದ್ರೆ ಎಲ್ಲಾ ಕಾರ್ಯಕ್ರಮಗಳು ಕೂಡ ಜೀವಂತ ವ್ಯಕ್ತಿಗಳ ಮದುವೆಯ ರೀತಿಯಲ್ಲೇ ನಡೀತದೆ. ಆರಂಭದಲ್ಲಿ ಹುಡುಗ ಆದ್ರೆ ಆತನಿಗೆ ಹುಡುಗಿ ಹುಡುಕುವ ಕಾರ್ಯ, ಆ ಬಳಿಕ ಮಾತುಕತೆ ಎಲ್ಲಾ ನಡೆದು ಸಂತಾನ ಸರಿ ಹೊಂದಿದ್ರೆ ಮುಂದೆ ವಿವಾಹ ನಿಶ್ಚಿತಾರ್ಥ ನಡೀತದೆ. ಆ ಬಳಿಕ ಮದುವೆ ದಿನ ನಿಗದಿಯಾಗಿ ಮಧುರಂಗಿ ನಂತರ ಮದುವೆ ನಡೀತದೆ. ಮದುವೆ ದಿನ ಮದುಮಗಳಿಗೆ ಹಾಗೂ ಮದುಮಗನಿಗೆ ಬಟ್ಟೆ ಬರಿಯಿಂದ ಹಿಡಿದು ಚಪ್ಪಲಿ ತನಕ ಎಲ್ಲವೂ ಹೊಸತು ಹಾಕಲಾಗ್ತದೆ. ಆರಂಭದಲ್ಲಿ ಹೂ ಸೀರೆ ಬದಲಿಸುವ ಕಾರ್ಯ ಆಗ್ತದೆ. ನಂತರ 2 ತಲೆಯ ಆಕಾರದ ಮಣ್ಣಿನ ಪಾತ್ರೆಗಳಿಗೆ ಗಂಡು ಹೆಣ್ಣಿನ ರೀತಿ ಕಣ್ಣು, ಬಾಯಿ, ಮೂಗು, ಮೀಸೆ ಎಲ್ಲ ಮಾಡಲಾಗ್ತದೆ. ಬಳಿಕ ಒಂದು ಉದ್ದ ಇನ್ನೊಂದು ಅದಕ್ಕಿಂತ ಸ್ವಲ್ಪ ಚಿಕ್ಕ ಬಾಳೆದಿಂಡನ್ನು ತೆಗೆದುಕೊಂಡು ಅದರ ತುದಿಗೆ ಕೈ ರೀತಿಯಲ್ಲಿ ಒಂದು ಅಡ್ಡಲಾಗಿ ಸಲಾಕೆಯನ್ನ ಇಟ್ಟು ಬಳಿಕ 2 ಮರಳು ತುಂಬಿಸಿದ ಚೀಲದಲ್ಲಿ 2 ದಿಂಡನ್ನು ನೆಟ್ಟು ಗಟ್ಟಿ ಮಾಡಲಾಗ್ತದೆ. ಬಳಿಕ ಬಾಳೆ ದಿಂಡಿಗೆ ಸಿಂಗಾರ ಮಾಡಲಾಗ್ತದೆ. ದಿಂಡಿನ ತುದಿಗೆ ಮಣ್ಣಿನ ಪಾತ್ರೆಯ ತಲೆಯನ್ನ ಇಟ್ಟು ದಿಂಡಿಗೆ ಮಾನವ ರೂಪದ ಹಾಗೆ ಸೀರೆ, ರವಿಕೆ, ಬಳೆ, ಕೊರಳಿಗೆ ಚಿನ್ನದ ಸರ, ಮಲ್ಲಿಗೆ ಹೂ ಎಲ್ಲ ತೊಡಿಸಲಾಗ್ತದೆ. ಗಂಡಿಗೆ ಅಂಗಿ, ಲುಂಗಿ, ವಾಚ್, ಹೀಗೆ ಮದುಮಗಳು ಮದುಮಗನ ರೀತಿಯಲ್ಲಿ ಬೊಂಬೆಗಳು ತಯಾರಾಗ್ತವೆ. ಬಳಿಕ ಈ ರೀತಿಯ ಮಾನವ ಪ್ರೇತದ ರೂಪಗಳಿಗೆ ದಾರೆ ಎರೆಯುವಲ್ಲಿಂದ ಹಿಡಿದು ಮಾಂಗಲ್ಯ ಧಾರಣೆ, ಅಕ್ಷತೆ ಹಾಕಿ ಆಶೀರ್ವಾದ ಮಾಡುವ ಕಾರ್ಯಗಳು ಎಲ್ಲವೂ ಮದುವೆಯಂತೆಯೇ ನಡೀತದೆ. ಕೊನೆಗೆ ಈ ಬೊಂಬೆಗಳನ್ನ ಮನೆಯೊಳಕ್ಕೆ ಕೊಂಡೊಯ್ದು ಕೆಲವೊಂದು ಕಾರ್ಯಕ್ರಮಗಳು ನಡೆದು ಮದುವೆಗೆ ಬಂದ ನೆಂಟರಿಷ್ಟರಿಗೆ ಊಟ ಹಾಕುವಲ್ಲಿಗೆ ಮದುವೆ ಕಾರ್ಯಕ್ರಮಗಳು ಮುಗಿತದೆ. ಕೆಲಸ ಕಾರ್ಯವನ್ನು ಮಲ್ಪುನಾಗ ವಿಶೇಷವಾದ ಆನು ಪೊನ್ನಾಗ ಮದಿಮೆ ಮಲ್ಪನಂತಿನ ಒಂದು ಎಡ್ಡೆ ಕಾರ್ಯವನ್ನು ಕೊಡ್ತೀರಿ, ಎಡ್ಡೆ ಯೋಗವನ್ನು ಕೊಡ್ತೀರಿ, ವಾಕ್ಯವನ್ನು ಕೊಡ್ತೀರಿ. ಆ ಮದಿಮೆ ಅದು ಅಕ್ಲೆ ಸಂಸಾರ ಜೀವನೋಡು ಸಾಗರೋಡು ಸೇಲೊಂದಿಪ್ಪಂಚಿನ ಕೊಡ್ತರು ಅಕ್ಲೆಗೆ ದಾಂಪತ್ಯ ಜೀವನೋಡು ಒಂಜ ಆತ ಅಕ್ಲೆ ಜೋಕ್ಲಾಪುಂಡು. ಜೋಕ್ಲ ಏನ್ ಹಿಡಿದ ಬುಕ್ಕ ಆ ಜೋಕ್ಲು ಅಲ್ಲಿ ಬಂಜಿನಾಳ ಏನ್ ಹಿಡಿದ ಬುಕ್ಕ ಅಲ್ಲಿ ಪೆದ್ದಿಯರ ದೇವಿಯರ ಪ್ರಾರ್ಥನೆ ಮಾಡ್ತೊಂಡು ಬೇರೆ, ಅಪ್ಪೆಲಕ್ಕಂದಿನ ಸತ್ಯಡ್ಲ ಪ್ರಾರ್ಥನೆ ಮಾಡ್ತೊಂಡು ಬೇರೆ, ಭೂಮಿಗೆ ಒಂಜಿ ಎಡ್ಡೆ ಬಾಲಿನಿ ಜನ್ಮ ಕೊರೊಂದು ಆನಾವಾಡು ಪೊನ್ನಾವಾಡು ಸೇವಿರು ಕೊರ್ಲೆಕನೆ ಬ್ರಹ್ಮಿ ಬರೀನ ಬರುವುದಲೆಕನೆ ಭೂಮಿಗೆ ಬಾಲೆಯನ್ನು ಬೊಲ್ಪು ತೋಜ ಬೇರೆ ಬೊಲ್ಪು ತೋಜ ಅದು 14 ದಿನತ್ತಾನೆ ಅಲ್ಲಿನ ತೊಟ್ಟಿಲ್ದು ಪಾಡ್ದು ಪುದರ್ ದೀತು ಪೊರ್ಲು ಪೊಲಿಗೆಡೆ ತಾನ್ಕೊಂಡು ಬರ್ಪೇರು. ಪೊರ್ಲು ಪೊಲಿಗೆಡೆ ಅಲ್ಲಿಗೆ ವಿದ್ಯಾಭ್ಯಾಸ ಮಾತ ಕೊರೊಂದು ಬರ್ಪೇರು. ವಿದ್ಯಾಭ್ಯಾಸ ಮಾತ ಕೊರದು ಬರ್ತದೆ.
ಪೊರ್ಲು ಪಲಿಗೆಡು 10 ಜನನು ಸೇರಿಸೋದು ಬಾರಿ ಶೋಕಡಿ 10 ಜನಕ್ಕೆ ಒನಸನ್ನು ಮಾತ ಕೊರೋದು ಮದುವೆ ಮಾಲ್ತು ಕೊರೊಂದಿದ್ದೇನೆ. ಇನ್ನು ವಿಜೃಂಭಣೆಡು ಬಾರಿ ಶೋಕಡಿ ಭೂಮಿಡು ಮಾತ ಆನಾಗ ಪೊನ್ನಾಗ ಮದುವೆ ಹಾಕೊಂಡು ಬಾರಿ ಶೋಕದ ಮದುವೆಯನ್ನು ಮಲ್ಪೇರು, ಬಾರಿ ಖರ್ಚಿನ ಮಲ್ಪೇರು ಅಂಡ ದುಂಬುದ ಸಂಪ್ರದಾಯನು ಅಲಿತು ಪೋಂದುಂಡು ಒರಿಯೊಂದು ಬರೊಂದಿದ್ದಿ. ವಿಶೇಷವಾದ ನಮ್ಮ ಸಂಸಾರ ಒಂಜಿ ವೇಳೆ ನಮ್ಮ ಕೈ ತತ್ತು ಜೀವಪ್ಪೋದು ಭೂಮಿಗೆ ಮಣ್ಣಾದ ಆಕಾಶವು ಪುಗೆಯಾದ ಪೇರ್ನಂಡ ಪ್ರಾಯ ಬಣ್ಣಗಾಗ್ಲಿ ಮದಿಮೆ ಮಲ್ತು ಕುರುಡು ಬಂದಕ್ಕೆ ಏನೊಂದಿಪ್ಪೇರು. ಆ ಕೇನೊಂದಂತಿನ ಪೊರ್ತು ನಾವು ಬಲ್ಯ ಬಲಿಮೇಡಿಕೆ ಎಂದು ವಿಚಾರಣೆ ಮಲ್ಪೋ ಬಲ್ಯ ಬಲಿಮೇಡಿ ವಿಚಾರಣೆ ಮಲ್ತದ್ದು ಉನಗ ಅಕ್ಲಿ ಮದಿಮೆ ಆವಡೆ ನಿಕ್ಲೆ ಸುಕೃತ ಎದ್ದಿ ನಿಕ್ಲ ಕುಟುಂಬವು ತೊಂದರೆ ಉಂಡು ಒಕ್ಲ ಜೋಕ್ಲೆಗೆ ಮದಿಮೆ ಆಪೋಜಿ ಜೋಕ್ಲೆ ವಿದ್ಯಾಬುದ್ಧಿ ಬರ್ಪೋಜಿ ವಿಶೇಷವಾದ ಜೋಕ್ಲೆಗೆ ಸಂಸಾರಗೂ ಜೋಕ್ಲ ಆಪೋಜಿ ಆ ಸಂದರ್ಭ ದಾದಂತ ಉನಗ ಅವು ಕುಲೆತ್ತೊಪ್ಪದರ ತೋಜೆದು ಬರ್ತಂದ ಐಕೆ ಮದಿಮೆ ಮಲ್ಪೋಡು ಸುರಕ್ಷ ಖಂಡಿತವಾದ ತೋಜಿಂಡು ಅಪಗ ನಮ್ಮ ಮದಿಮೆ ಮಲ್ತು ಕೊರ್ಪ ಮದಿಮೆ ಮಲ್ತು ಕೊರ್ಪು ಪೊರ್ಲು ಬಲಿಗೆಡು ಬರಿ ಮಂಗನಕ್ಕೆ ಎಂದು ಸಂಸಾರ ತೋತು ಬೇಲೆ ಶಾಸ್ತ್ರ ಮಾಲ್ತು ಮದಿಮೆ ಮಲ್ತು ಕೊರ್ಪ ಮದಿಮೆ ಮಲ್ತು ಕೊರ್ಪು ಅಂಚಿನ ಸಂದರ್ಭ ನಮ್ಮ ಬರೀನು ಮಾತ್ರ ಕೇಳುವ ಪ್ರಯಾಣಿಕೇನುಜ ಅಂಚ ಪೊರ್ಲು ರೆಂಕ್ಲೆ ಸಂಸಾರ ಆ ಒಂದು ನನ್ನ ಸಂಧಾನ ಮಲ್ತದ್ದು ಮದಿಮೆ ಮಲ್ತು ಮದಿಮೆ ಮಲ್ಪನಾಗ ಬಾರಿ ಸುಲಭ